ಎಸ್ ನಮಸ್ತೆ ಗೆಳೆಯರೇ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ವೋಟರ್ ಐಡಿಯನ್ನು ಹೇಗೆ ಆನ್ಲೈನ್ ಅಪ್ಲಿಕೇಶನನ್ನು ಹಾಕಬಹುದು ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ದಯವಿಟ್ಟು ಇದುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕೆಂದರೆ ನಾನು ಅಪ್ಲೋಡ್ ಮಾಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ತಕ್ಷಣ ನಿಮ್ಮ ಹತ್ರ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ಹಾಗೆಯೇ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇಲ್ಲಿ ನಿಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಇಲ್ಲಿ NVSP ಅಂತೇಳಿ ಟೈಪ್ ಮಾಡಿ. NVSP ಅಂತೇಳಿ ಟೈಪ್ ಮಾಡಿದ ನಂತರ ಇಲ್ಲಿ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ ಅಂತೇಳಿ ಬರುತ್ತೆ ಫ್ರೆಂಡ್ಸ್. ಇದು ನೀವು ಮೊಬೈಲ್ ಥ್ರೂನು ಮಾಡಬಹುದು ಫ್ರೆಂಡ್ಸ್. ಮೊಬೈಲ್ದಲ್ಲಿನೂ ಈಸಿಯಾಗಿ ಮಾಡಲಿಕ್ಕೆ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ನನ್ನ ಕಡೆ ಲ್ಯಾಪ್ಟಾಪ್ ಇರೋದರಿಂದ ಲ್ಯಾಪ್ಟಾಪ್ದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊಬೈಲ್ದಲ್ಲಿ ಮಾಡುವುದಾದರೆ ಅಲ್ಲಿ ಒಂದು 3 ಡಾಟ್ಸ್ ಕಾಣಿಸುತ್ತೆ ಟಾಪಲ್ಲಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಡೆಸ್ಕ್ಟಾಪ್ ಮೋಡನ್ನು ಮಾಡಿಕೊಂಡು ನಾವು ಮಾಡಲಿಕ್ಕೆ ಫಾರ್ಮನ್ನು ಫಿಲಪ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಯಾರು ಫ್ರೆಂಡ್ಸ್, ಈ ಥರ ವಿಂಡೋ ಬರುತ್ತೆ. ಇಲ್ಲಿ ಫಾರ್ಮ್ಸ್ ಮೇಲೆ ಕ್ಲಿಕ್ ಮಾಡಿ. ಫಾರ್ಮ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ 6 ನಂಬರ್ ಫಾರ್ಮ್ಸ್ ಬರುತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿ. 6 ನಂಬರ್ ಫಾರ್ಮ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಗೆಳೆಯರೆ ಇಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತೇಳಿ ಬಂದಿದೆ ನೋಡಿ. ಫಾರ್ಮ್ ನಂಬರ್ 6 ಅಪ್ಲಿಕೇಶನ್ ಫಾರ್ಮ್ ಫಾರ್ ನ್ಯೂ ವೋಟರ್ಸ್ ಅಂತೇಳಿ ಬಂದಿದೆ ನೋಡಿ. ಹೀಗೆ ಫಾರ್ಮನ್ನು ಫಿಲಪ್ ಮಾಡಲು ಬರುತ್ತೆ. ಟು ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅಂತೇಳಿ ಬಂದಿದೆ ನೋಡಿ. ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕರ್ನಾಟಕ ಇರೋದರಿಂದ ನಾನು ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಅಸೆಂಬ್ಲಿ ಕೇಳ್ತಾ ಇದೆ. ಅಸೆಂಬ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಸೆಂಬ್ಲಿ ಅಂತಂದರೆ ನಿಮ್ಮ ವಿಧಾನಸಭಾ ಮತಕ್ಷೇತ್ರದ ಒಂದು ಹೆಸರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ನೋಡಿ ಫಸ್ಟ್ ನೇಮ್ ಕೇಳ್ತಾ ಇದೆ. ಇಲ್ಲಿ ಫಸ್ಟ್ ನೇಮ್ ಆ್ಯಂಡ್ ಮಿಡಲ್ ನೇಮನ್ನು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಹೀಗೆ ಎಂಟ್ರ್ ಮಾಡಿ. ಆನಂತರ ಎಂಟ್ರ್ ಮಾಡಿದ ತಕ್ಷಣ ನೋಡಿ ಈ ಸೈಡ್ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಸಂಜು ಸಾಧು ಅಂತೇಳಿ ಇಲ್ಲಿ ಸಂಜು ಸಾಧು ಅಂತೇಳಿ ಆಗಿದೆ. ಇಲ್ಲಿ ಕರಪ್ಷನ್ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇಂಡಿಯಾಕ್ಕೆ ಒಂದು ಇಲ್ಲಿ ಫಾರ್ಮೇಟ್ ಕೀಬೋರ್ಡ್ ಫಾರ್ಮೇಟ್ ಇದೆ. ಇದರ ಥ್ರೂ ನೀವು ಕರೆಕ್ಷನನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಹಾಗೆಯೇ ಇಲ್ಲಿ ಸರ್ನೇಮ್ ಇಲ್ಲಿ ಎಂಟ್ರ್ ಮಾಡಿ. ಹೀಗೆ ಸರ್ನೇಮ್ ಕೂಡ ಎಂಟ್ರ್ ಮಾಡಿ. ನೆಕ್ಸ್ಟ್ ಗೆಳೆಯರೆ ಹೀಗೆ ಸರ್ನೇಮ್ ಎಂಟ್ರ್ ಮಾಡಿ. ಆನಂತರ ನೇಮ್ ಆಫ್ ದಿ ರಿಲೇಟಿವ್ ಅಂತೇಳಿ ಬಂದಿದೆ ನೋಡಿ. ಇಲ್ಲಿ ನಿಮ್ಮ ರಿಲೇಟಿವ್ದೊಂದು ಹೆಸರನ್ನು ಎಂಟ್ರ್ ಮಾಡಬೇಕಾಗತ್ತೆ. ನೀವು ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಮನೆಯವ್ರದ್ದೊಂದು ವೋಟರ್ ID ಇರಲೇಬೇಕು ಕಂಪಲ್ಸರಿ. ವೋಟರ್ ID ಇದ್ದರೆ ಮಾತ್ರ ಆ ಒಂದು ಮನೆಯಲ್ಲಿ ಹೋಗಿ ನಿಮ್ಮ ವೋಟರ್ ಐಡಿಯನ್ನು ಸೇರ್ಪಡೆ ಆಗುವಂಥದ್ದು. ಅವ್ರದ್ದೊಂದು ಮನೆಯವ್ರದ್ದೊಂದು ವೋಟರ್ ಐಡಿಯನ್ನು ಯಾರ್ದು ವೋಟರ್ ID ಕೊಡ್ತಿದ್ದೀರಾ, ತಂದೆಯದು ವೋಟರ್ ID ಕೊಟ್ಟರೆ ತಂದೆದ ಇಲ್ಲಿ ಹೆಸರನ್ನು ಹಾಕಬೇಕಾಗತ್ತೆ. ತಾಯಿದು ಕೊಟ್ಟರೆ ತಾಯಿದು ಹಾಕಿರಿ, ಸಿಸ್ಟ್ರು ಕೊಟ್ಟರೆ ಸಿಸ್ಟ್ರದ್ದು ಹಾಕಿ, ಹೀಗೆ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಆನಂತರ ಇಲ್ಲಿ ಒಂದು ಹೆಸರನ್ನು ಟೈಪ್ ಮಾಡಿ. ಆನಂತರ ಅವ್ರದ್ದೊಂದು ಸರ್ನೇಮನ್ನು ಟೈಪ್ ಮಾಡಿ ಫ್ರೆಂಡ್ಸ್. ಆನಂತರ ಟೈಪ್ ಆಫ್ ರಿಲೇಷನ್ ನಿಮ್ಗೆ ಏನಾಗುತ್ತೆ, ಫಾದರ್ ಇದ್ದರೆ ಫಾದರ್ದ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮದರ್ ಇದ್ದರೆ ಮದರ್, ಹಸ್ಬೆಂಡ್ ಇದ್ದರೆ ಹಸ್ಬೆಂಡ್, ಹೀಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆನಂತರ ಮೊಬೈಲ್ ನಂಬರ್ ಕೇಳುತ್ತೆ. ಇಲ್ಲಿ ಮೊಬೈಲ್ ನಂಬರ್ ನಿಮ್ಮದೊಂದು 10 ಡಿಜಿಟ್ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ಅದಾದ ತಕ್ಷಣ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಅಂತ OTPಯನ್ನು ಹೋಗಿರುತ್ತೆ ಫ್ರೆಂಡ್ಸ್. ಆ OTPಯನ್ನು ಇಲ್ಲಿ ಕಾಲಮ್ ಓಪನ್ ಆಗುತ್ತೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ ಹೀಗೆ ನೋಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೊಂದು ಕಾಲಮ್ ಓಪನ್ ಆಯಿತು. ಇಲ್ಲಿ ಇನ್ನು OTPಯನ್ನು ಹಾಕಿ. ಆನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದಾಗ OTPಯನ್ನು ವೆರಿಫೈ ಆಗುತ್ತೆ ಫ್ರೆಂಡ್ಸ್. ಹಾಗೆಯೇ ಅದ ನಂತರ ಇಲ್ಲಿ ಇಮೇಲ್ ಐಡಿಯನ್ನು ಎಂಟರ್ ಮಾಡಿ. ಇಮೇಲ್ ID ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ. ಆನಂತರ ಇಲ್ಲಿ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಒಂದು ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಲಿದ್ರೆ ಮೇಲ್,
ಫಿಮೇಲ್ ಇದ್ದರೆ ಫಿಮೇಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಅನ್ನು ಕೇಳ್ತಾ ಇದೆ. ಡೇಟ್ ಆಫ್ ಬರ್ತ್ಗೋಸ್ಕರ ನಿಮ್ಮದೊಂದು ಶಾಲೆಯ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೆಯೇ ಪ್ಯಾನ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಿದರೂ ನಡೆಯುತ್ತೆ. ಆದರೆ ಜಾಸ್ತಿಯಾಗಿ ಒಂದು ನೀವು ಎಜುಕೇಷನ್ ಸರ್ಟಿಫಿಕೇಟನ್ನು ಇಲ್ಲಿ ತಗೊಳ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಸರ್ಟಿಫಿಕೇಟನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡೋದಾದರೆ ಇಲ್ಲಿ JPG ಆ್ಯಂಡ್ JPEG ಫಾರ್ಮ್ಯಾಟ್ದೊಳಗೆ ಒಂದು ಇಮೇಜನ್ನು ಇರಬೇಕಾಗುತ್ತೆ. ಅದು ಕೂಡ 5 MBಯ ಒಳಗಡೆ ಇರಬೇಕು. ಹಾಗೆಯೇ ಇಲ್ಲಿ ನಿಮ್ಮದೊಂದು ಡೇಟ್ ಆಫ್ ಬರ್ತನ್ನು ಇಲ್ಲಿ ಎಂಟರ್ ಮಾಡಿ ಫ್ರೆಂಡ್ಸ್. ಆನಂತರ ಇಲ್ಲಿ ಚೂಸ್ ಫೈಲ್ ಮೇಲೆ ಚೂಸ್ ಮಾಡಿ, ಆನಂತರ ನೋಡಿ ಇಲ್ಲಿ ಡಾಕ್ಯುಮೆಂಟ್ಸ್ ಏನು ಕೊಡ್ತಾ ಇದ್ದೀರಾ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ LC ಕೊಟ್ಟರೆ LCಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ನೋಡಿ ಸೆಲೆಕ್ಟ್ ಆಪ್ಷನ್ ಬರುತ್ತೆ ನೋಡಿ, ಇಲ್ಲಿ LCಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಟಿಫಿಕೇಟ್ ಆಫ್ ಕ್ಲಾಸ್ 10th ಆರ್ 12th ಅಂತ ಹೇಳಿ ಬಂದಿದೆ, ಹೀಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಪ್ರೆಸೆಂಟ್ ಆರ್ಡಿನರಿ ರೆಸಿಡೆನ್ಸಿ ಫುಲ್ ಅಡ್ರೆಸ್ ಅಂತೇಳಿ ಬಂದಿದೆ ನೋಡಿ. ಹೌಸ್, ಬಿಲ್ಡಿಂಗ್, ಅಪಾರ್ಟ್ಮೆಂಟ್ ನಂಬರ್ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಅಪಾರ್ಟ್ಮೆಂಟ್ ನಂಬರ್ ಹಾಕಿ, ಈ ಥರ ಹೌಸ್ ನಂಬರ್ ಹಾಕಿ. ಆನಂತರ ಇಲ್ಲಿ ಸ್ಟ್ರೀಟ್, ಏರಿಯಾ, ಲೊಕಲಿಟಿ, ಮೊಹಲ್ಲಾ, ರೋಡ್ ಅಂತೇಳಿ ಬಂದಿದೆ. ಇಲ್ಲಿ ಯಾವ ಲೊಕಲಿಟಿಯಲ್ಲಿ ಇದ್ದೀರಾ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಎಂಟ್ರ್ ಮಾಡಿ. ಆನಂತರ ಇಲ್ಲಿ ವಿಲೇಜ್ ಎಂಟ್ರ್ ಮಾಡಿ. ವಿಲೇಜ್ ಟೈಪ್ ಮಾಡಿದ ನಂತರ ಇಲ್ಲಿ ಪೋಸ್ಟ್ ಆಫೀಸ್ ಟೈಪ್ ಮಾಡಿ. ನಿಮ್ಮದು ಯಾವ ಪೋಸ್ಟ್ ಆಫೀಸ್ ಬರುತ್ತೆ ಆ ಪೋಸ್ಟ್ ಆಫೀಸನ್ನು ಇಲ್ಲಿ ಎಂಟ್ರ್ ಮಾಡಿ. ಆನಂತರ ಇಲ್ಲಿ ತಹಶೀಲ್ದಾರ್ ಆಫೀಸ್ ಯಾವುದು ಬರುತ್ತೆ ಅದು ತಹಶೀಲ್ದಾರ್ ಆಫೀಸ್ ಎಲ್ಲಿ ಯಾವ ತಾಲೂಕದಲ್ಲಿ ಬರುತ್ತೆ ಆ ತಾಲೂಕು ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಆನಂತರ ಇಲ್ಲಿ ಪಿನ್ ಕೋಡ್ ಕೇಳ್ತಾ ಇದೆ, ಪಿನ್ ಕೋಡ್ ಇಲ್ಲಿ ಎಂಟ್ರ್ ಮಾಡಿ. ಆನಂತರ ಗೆಳೆಯರೆ ಇಲ್ಲಿ ಚೂಸ್ ಫೈಲ್ ಅಂತೇಳಿ ಬಂದಿದೆ ನೋಡಿ. ಇಲ್ಲಿ ಫೈಲನ್ನು ಚೂಸ್ ಮಾಡ್ಕೊಳ್ಳಿ. ಇದು ಸೆಲ್ಫ್ ಅಟೆಸ್ಟೆಡ್ ಅಡ್ರೆಸ್ ಪ್ರೂಫ್ಗೋಸ್ಕರ ಇಲ್ಲಿ ಫೈಲನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿ. ಆನಂತರ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಧಾರ್ ಕಾರ್ಡನ್ನು ಹೀಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆನಂತರ ನೋಡಿ ಇಲ್ಲಿ ಫೋಟೋಗ್ರಾಫ್ ಅಂತೇಳಿ ಕೇಳ್ತಾ ಇದೆ. ಈ ಫೋಟೋಗ್ರಾಫ್ ಸೈಜ್ ಕೂಡ ಇಲ್ಲಿ 4.5 ಸೆಂಟಿಮೀಟರ್ ಇಂಟು 3.5 ಸೆಂಟಿಮೀಟರ್ದಲ್ಲಿ JPEG ಫಾರ್ಮ್ಯಾಟ್ದಲ್ಲಿ ಇರಬೇಕು ಫ್ರೆಂಡ್ಸ್. ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಫೋಟೋಗ್ರಾಫ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ವಿಂಡೋಸನ್ನು ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಿದ ಫೋಟೋವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೀಗೆ ಸೆಲೆಕ್ಟ್ ಮಾಡಿಕೊಂಡು ಹೀಗೆ ಝೂಮ್ ಮಾಡಿ ಫ್ರೆಂಡ್ಸ್. ಹೀಗೆ ನೋಡಿ, ಹೀಗೆ ಝೂಮ್ ಮಾಡಿ ಕರೆಕ್ಟಾಗಿ ಇಲ್ಲಿ ಝೂಮ್ ಮಾಡಿಕೊಂಡು ಹೀಗೆ ಗೆಟ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಸೇವ್ ಆಗುತ್ತೆ ಫ್ರೆಂಡ್ಸ್. ಆನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಅಪ್ಲೋಡ್ ಆಗುತ್ತೆ. ಕನ್ಫ್ಯೂಸ್ ಭಾಳ ಆಗುತ್ತೆ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಈ ಥರ ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಆನಂತರ ನೇಮ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಅಂತೇಳಿ ಬಂದಿದೆ ನೋಡಿ. ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ಇಲ್ಲಿ ಹೆಸರನ್ನು ಟೈಪ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಅಂದರೆ ನೀವು ಯಾವುದೊಂದು ವೋಟರ್ ID-ಯನ್ನು ನಿಮ್ಮ ವೋಟರ್ ID ಮಾಡುವಗೋಸ್ಕರ ವೋಟರ್ ID-ಯನ್ನು ಯಾರು ಲಗತ್ತಿಸಿರ್ತೀರ ಅವ್ರದ್ದೊಂದು ಹೆಸರನ್ನು ಇಲ್ಲಿ ಎಂಟ್ರ್ ಮಾಡಿ. ಆನಂತರ ಇಲ್ಲಿ ರಿಲೇಷನ್ಶಿಪ್ ನಿಮ್ಗೆ ಏನಾಗ್ತಾರೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಇಪಿಕ್ ನಂಬರ್, ಇಲ್ಲಿ ಅವ್ರದ್ದೊಂದು ಇಪಿಕ್ ನಂಬರ್ ಇಲ್ಲಿ ಎಂಟ್ರ್ ಮಾಡಿ. ಆನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಎಂಟ್ರ್ ಮಾಡಿದ ತಕ್ಷಣ ಡಿಕ್ಲರೇಷನ್ ಫಾರ್ಮ್ ಇಲ್ಲಿ ಬಂದಿದೆ ನೋಡಿ. ಇಲ್ಲಿ ಡಿಕ್ಲರೇಷನ್ ಫಾರ್ಮ್ದೊಳಗೆ ನಿಮ್ಮ ವಿಲೇಜನ್ನು ಇಲ್ಲಿ ಎಂಟ್ರ್ ಮಾಡಿ. ಆನಂತರ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಸೆಲೆಕ್ಟ್ ಆದ ನಂತರ ಇಲ್ಲಿ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಐ ಆಮ್ ಆರ್ಡಿನರಿ ರೆಸಿಡೆನ್ಸ್ ಆಟ್ ದ ಅಡ್ರೆಸ್ ಗಿವನ್ ಆಟ್ ಅಬೌವ್ ಸಿನ್ಸ್ ಅಂತೇಳಿ ಇದೆ. ಇಲ್ಲಿ ನೋಡಿ ಎಷ್ಟು ವರ್ಷಗಳಿಂದ ನೀವು ಇಲ್ಲಿ ವಾಸವಾಗಿದ್ದೀರಾ ಅನ್ನೋದು ಇಲ್ಲಿ ಡೇಟನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನೀವು ಹುಟ್ಟಾಗಿಂದಲೇ ಇಲ್ಲಿ ಹುಟ್ಟಿದರೆ ನೀವು ನಿಮ್ಮ ಡೇಟ್ ಆಫ್ ಬರ್ತನ್ನೇ ಇಲ್ಲಿ ಎಂಟ್ರ್ ಮಾಡಬಹುದು. ಹಾಗೆಯೇ ಇಲ್ಲಿ ಎಂಟ್ರ್ ಮಾಡಿ ಫ್ರೆಂಡ್ಸ್. ಆನಂತರ ಇಲ್ಲಿ ಪ್ಲೇಸ್ ಇದೆ, ಈ ಕಾಲಮ್ ಖಾಲಿನೇ ಬಿಟ್ಬಿಡಿ ಫ್ರೆಂಡ್ಸ್, ಇದು ಇಲ್ಲಿ ಟೈಪ್ ಆಗೋದಿಲ್ಲ. ಆನಂತರ ಇಲ್ಲಿ ಪ್ಲೇಸ್ ಇದೆ ನೋಡಿ,
ನಿಮ್ಮ ಒಂದು ಊರಿನ ಹೆಸರನ್ನು ಇಲ್ಲಿ ಟೈಪ್ ಮಾಡಿ, ಆನಂತರ ಇಲ್ಲಿ ಕ್ಯಾಪ್ಚಾ ಕೋಡನ್ನು ಕೊಟ್ಟಿದ್ದಾರೆ. ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಆದ ತಕ್ಷಣ ಇಲ್ಲಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ಥರ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಫಾರ್ಮನ್ನು ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್. ಗೆಳೆಯರೆ, ಈ ಥರ ಫಾರ್ಮ್ ಒಂದು ಸಬ್ಮಿಟ್ ಆಗಿರುತ್ತೆ. ಹೀಗೆ ನೋಡಿ ನೀವು ಪ್ರಿಂಟ್ ಮಾಡಿ ಕೂಡ ತಗೊಳ್ಬೋದು. ಇದಕ್ಕೆ ಇಲ್ಲಿ ನೋಡಿ ಎಲ್ಲ ಡೀಟೇಲ್ಸನ್ನು ಫಿಲ್ ಆಗಿದೆ. ಈ ಥರ ಫಾರ್ಮನ್ನು ಫಿಲ್ ಆಗುತ್ತೆ ಫ್ರೆಂಡ್ಸ್. ಆನಂತರ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬಂದು ಇಲ್ಲಿ ಸಬ್ಮಿಟ್ ಬಟನ್ ಅಂತೇಳಿ ಇದೆ ನೋಡಿ, ಇದ್ರ ಮೇಲೆ ಸಬ್ಮಿಟ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಸಬ್ಮಿಟ್ ಆದ ತಕ್ಷಣ ಇಲ್ಲಿ ನಿಮಗೊಂದು ಅಕ್ನಾಲಜ್ಮೆಂಟ್ ನಂಬರ್ ಸಿಗುತ್ತೆ. ಈ ಥರ ನೋಡಿ ಫ್ರೆಂಡ್ಸ್, ಇಲ್ಲಿ ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಫಾರ್ಮ್ ಆನ್ NVSP ಅಂತೇಳಿ ಇದೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಮದೊಂದು ಅಕ್ನಾಲಜ್ಮೆಂಟ್ ರೆಫರೆನ್ಸ್ ನಂಬರ್ ಕೂಡ ಜನ್ರೇಟ್ ಆಗಿದೆ ನೋಡಿ. ಇದರಿಂದ ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಚೆಕ್ ಮಾಡ್ಬೋದು. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.